ಐ ಗೆಸ್ ನಾನು 11th ಆರ್ 12th ಸ್ಟ್ಯಾಂಡರ್ಡಲ್ಲಿ ಓದುವಾಗ ನಾನು ಜನರನ್ನ ಅವರ ಅಪಿಯರೆನ್ಸ್ ಮೇಲೆ ಜಡ್ಜ್ ಮಾಡ್ತಾ ಇದ್ದೆ. ಕಮಾನ್, ಐ ವಾಸ್ ವೆರಿ ಯಂಗ್ ಅವಾಗ. ಆ್ಯಂಡ್ ಒನ್ ಡೇ ಮೈ ಬ್ರದರ್ ಮಾಕ್ಡ್ ಎಟ್ ಮೀ, ಹೌ ಕ್ರೂಯಲ್ ನೀನು ಜನರನ್ನ ಅವರ ಲುಕ್ಸ್ ಮೇಲೆ ಜಡ್ಜ್ ಮಾಡ್ತೀಯ ಅಂತ. ಆ್ಯಂಡ್ ದ್ಯಾಟ್ ರಿಯಲಿ ಹಿಟ್ ಮೀ, ಬಿಕಾಸ್ ನಾವು ಇನ್ನೊಬ್ಬರನ್ನ ಕ್ರಿಟಿಸೈಸ್ ಮಾಡುವಾಗ ಬರೀ ಅವ್ರ ಬಗ್ಗೆ ಕಮೆಂಟ್ ಮಾಡ್ತಾ ಇರಲ್ಲ, ಬಟ್ ಎಲ್ಲ ಕಡೆ ಫ್ಲಾಸ್ನ ಪಿಕ್ ಮಾಡೋದಕ್ಕೆ ನಮ್ಮ ಬ್ರೈನ್ನ ಟ್ರೈನ್ ಮಾಡ್ತಾ ಇರ್ತೀವಿ, ಈವನ್ ಇನ್ಕ್ಲೂಡಿಂಗ್ ಇನ್ ಯುವರ್ ಸೆಲ್ಫ್. ಅದಕ್ಕೆ ನಮಗೆ ಐ ಲುಕ್ ಸೋ ಹಾರಿಬಲ್ ಟುಡೇ, ಐ ಆಮ್ ನಾಟ್ ಗುಡ್ ಎನಫ್, ಐ ಆಮ್ ಅಗ್ಲಿ ಅಂತ ತುಂಬ ಈಸಿಯಾಗಿ ಹೇಳ್ಬಿಡ್ತೀವಿ. ಬಿಕಾಸ್ ಇನ್ನೊಬ್ರಿಗೆ ಏನು ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ ಅದನ್ನೇ ನಮ್ಮ ಇನ್ನರ್ ವಾಯ್ಸ್ ಕೂಡ ಕಲಿತಾ ಇರುತ್ತೆ. ಆ್ಯಂಡ್ ನೀವು ಇನ್ನೊಂದು ವಿಷಯನ ನೋಟಿಸ್ ಮಾಡಿದರೆ, ಯಾರಾದರೂ ಅವ್ರ ಲೈಫಲ್ಲಿ ಪ್ರೋಗ್ರೆಸ್ ನೋಡ್ತಾ ಇದ್ದಾರೆ, ಆರ್ ಇಫ್ ಸಮನ್ ಈಸ್ ಲುಕಿಂಗ್ ಬ್ಯೂಟಿಫುಲ್, ಕಾನ್ಫಿಡೆಂಟ್ ಆರ್ ಸಕ್ಸಸ್ಫುಲ್ ಅಂದಾಗ ಅವ್ರನ್ನ ಕೆಳಗೆ ಇಳಿಯೋಕ್ಕೆ ಅಂತಲೇ ಕೆಲವು ಜನ ಇರ್ತಾರೆ. ನಾವು ಇದನ್ನ ಎವ್ರಿಡೇ ಎಕ್ಸಾಂಪಲ್ ನೋಡ್ತಾ ಇರ್ತೀವಿ. ಸೋಷಿಯಲ್ ಮೀಡಿಯಲ್ಲಿ ಟಾಕ್ಸಿಕ್ ಕಾಮೆಂಟ್ಸ್ ಹಾಕ್ತಾ ಇರ್ತಾರೆ. ನಾಟ್ ಬಿಕಾಸ್ ದಟ್ ಪರ್ಸನ್ ಇಸ್ ಬ್ಯಾಡ್, ಬಟ್ ಇನ್ನೊಬ್ಬರ ಸಕ್ಸಸ್ ಇಂಥವರ ಇನ್ಸೆಕ್ಯೂರಿಟಿನ ಟ್ರಿಗರ್ ಮಾಡ್ತಾ ಇರುತ್ತೆ. ವೆನ್ ವಿ ಫೀಲ್ ಸ್ಮಾಲ್ ಇನ್ಸೈಡ್ ಅಲ್ಲ, ವಿ ಮೇಕ್ ಅದರ್ಸ್ ಲುಕ್ ಸ್ಮಾಲರ್ ಔಟ್ಸೈಡ್. ಸೊ ಸೆಲ್ಫ್ ಟಾಕ್ನ ಹೀಲ್ ಮಾಡ್ಕೊಳ್ಬೇಕು ಅಂದರೆ ಮೊದಲು ಇನ್ನೊಬ್ರಿಗೆ ಏನು ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ ಅನ್ನೋದ್ರ ಕಡೆ ಗಮನ ಕೊಡಬೇಕು ಅಂತ ನಂಗೆ ಅನಿಸುತ್ತೆ. ಕಮಾನ್, ಐ ಆಮ್ ನಾಟ್ ಪ್ರೀಚ್ ಮಾಡೋದಕ್ಕೆ ಆಲ್ರೆಡಿ ಇಲ್ಲಿ ಗುರುಗಳಿದ್ದಾರೆ. ಐ ಆಮ್ ಜಸ್ಟ್ ಟೇಕಿಂಗ್ ಆ್ಯನ್ ಇನ್ಸ್ಪಿರೇಷನ್.